ಆತಂಕರಿ ಗಿಡಮರಗಳು ಹಾಗೂ ರಂಬೆಕೊಂಬೆಗಳನ್ನು ಕತ್ತರಿಸಲು ಯಂತ್ರ ಖರೀದಿ ಮಾಡಿದ ಬೆಳಗಾವಿ ಮಹಾನಗರ ಪಾಲಿಕೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಆತಂಕರಿ ಗಿಡಗಳು ಹಾಗೂ ರಂಬೆಕೊಂಬೆಗಳನ್ನು ಕತ್ತರಿಸಲು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಿಂದ ಗಿಡ ಕತ್ತರಿಸುವ ಯಂತ್ರವನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಆರೋಗ್ಯ ಇಲಾಖೆ ವತಿಯಿಂದ ಖರೀದಿಸಲಾಗಿದೆ. ಇದರಿಂದಾಗಿ ಬೆಳಗಾವಿಯಲ್ಲಿ ಪಾಲಿಕೆ ವ್ಯಾಪ್ತಿಯ ಆತಂಕರಿ ಗಿಡಗಳು ಹಾಗೂ ರಂಬೆಕೊಂಬೆಗಳನ್ನು ಕತ್ತರಿಸಲು ಅನುಕೂಲಕರವಾಗಲಿದೆ. ಇದರ ಹಿಂದೆ ಮಹಾನಗರ ಪಾಲಿಕೆ ಈ ಯಂತ್ರವನ್ನು ಬಾಡಿಗೆ ಮುಖಾಂತರ ಪಡೆಯಲಾಗುತ್ತಿತ್ತು. ಈಗ ಈ ಯಂತ್ರ ಸ್ವತಃ ಮಹಾನಗರ ಪಾಲಿಕೆ ಖರೀದಿ ಮಾಡಿರುವುದರಿಂದ ಮಹಾನಗರ ಪಾಲಿಕೆಗೆ ವಾಹನದ ಬಾಡಿಗೆ ವೆಚ್ಚ ಕಡಿಮೆಯಾಗಲಿದೆ ಎಂದು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮಹಾಪೌರ್ ಹನುಮಂತ್ ಕೊಂಗಾಲಿ ತಿಳಿಸಿದರು. ಬೆಳಗಾವಿ ಮಹಾನಗರ ವತಿಯಿಂದ ಇವತ್ತಿನ ದಿವಸ ನಮ್ಮ ಬೆಳಗಾವಿಯಲ್ಲಿ ಏನು ಟ್ರೀ ಕಟ್ರಿ ಇರ್ಬೋದು, ಹೈಟಲ್ಲಿ ಇರ್ತಕ್ಕಂಥ ಕೆಲಸಕ್ಕೆ ಈಗ ಹಳಿ ಗಿಡಗಳು ರೋಡ್ ಮೇಲೆ ಬೀಳುವಂಥವು ಮತ್ತು KV ಅಡಚಣೆ ಆಗುವಂಥವು ಇಂಥವೆಲ್ಲ ತೆಗಿಯಕ್ಕೆ ನಮ್ಮಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ವಿ. ಆ ಟಾಸ್ಕ್ ಫೋರ್ಸ್ದವರು ಮೊದಲು ಒಂದು ಕ್ರೇನ್ ಮುಖಾಂತರ ಆಪ್ರೇಟ್ ಮಾಡ್ತಿದ್ರು. ಅದಕ್ಕೆ ಇದನ್ನು ಲಾಸ್ಟ್ ಟೈಮ್ ಮಾನ್ಯ ಅಭಯ್ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಎಲ್ಲ ತಂಡ ಸಾಂಗ್ಲಿ ಮಿರಾಜ್ ಎಲೆಕ್ಷನ್ ಟೈಮ್ದಾಗಲಿ ಅದನ್ನು ನಾವು ಬಳಸಿದ್ವಿ. ಇದನ್ನು ಆಪ್ರೇಟ್ ಮಾಡಿ ತೋರಿಸಿದ್ರಲ್ಲಿ ಆ ಥರದ್ದೊಂದು ಮಷೀನನ್ನು ನಮ್ಮ ಬೆಳಗಾವಿಯಲ್ಲಿ ಖರೀದಿ ಮಾಡ್ರಿ ಅನ್ನುವಂಥ ಎಲ್ಲರ ಅಭಿಪ್ರಾಯ ಬಂದದ್ರಿಂದ ಇದನ್ನು ನಾವು ಹಿಂದಿನ ಸಭೆಯಲ್ಲಿ ಪಾಸ್ ಮಾಡಿಕೊಟ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ದಿಂದ ಇದನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಗಣೇಶೋತ್ಸವ ಸಂದರ್ಭದಲ್ಲಿ ಇರ್ಬೋದು, ಮತ್ತೊಂದು ಮಳೆಗಾಲದಲ್ಲಿ ಸಂದರ್ಭದಲ್ಲಿ ಇದೇನು ಗಿಡಗಳು ಬೀಳ್ತಾವಲ್ಲ ಅದು ಆಗಬಾರ್ದು ಅನ್ನೋ ಸಲುವಾಗಿ ಅಲ್ಲಿ ಇರ್ತಕ್ಕಂಥ ಟ್ರಿಮ್ಮಿಂಗ್ ಗಿಡಗಳ ಕಟಿಂಗ್ ಇರ್ಬೋದು, ರೆಂಬೆ ಕೊಂಬೆಗಳದು ಆ ರೀತಿ ಒಂದು ವ್ಯವಸ್ಥೆಗೆ ಉಪಯೋಗ ಮಾಡೋ ಸಲುವಾಗಿ ನಾವು ಮಹಾನಗರ ಪಾಲಿಕೆಯಲ್ಲಿ ಈ ಯೋಜನೆಯನ್ನು ಖರೀದಿ ಮಾಡಿದ್ದೀವಿ. ಇದನ್ನ ಮುಂದಿನ ದಿವಸದಲ್ಲಿ ನಮ್ಮಲ್ಲಿ ಆಪ್ರೇಟ್ ಮಾಡುವಂಥವ್ರಿಗೆ ಟ್ರೈನಿಂಗ್ ಕೊಟ್ಟು ಅದನ್ನು ನಾವು ಮಾಡ್ತೀವಿ. ಆಲ್ರೆಡಿ ಈ ಮಷೀನ್ ಇಲ್ಲಿ ತಂದಿದ್ದಾರೆ. ಇವತ್ತು ಪೂಜೆ ಆಗ್ಬೇಕಾಗಿದೆ. ಪೂಜೆ ಮಹಾಪೌರರು, ನಾವು ಎಲ್ಲ ನಮ್ಮ ಅಧ್ಯಕ್ಷರು, ಕಾರ್ಪೊರೇಟರ್ಸ್ ಇವತ್ತು ಇದನ್ನ ಟೆಸ್ಟ್ ಮಾಡಿ ಇದನ್ನ ಮಾಡ್ತಾ ಇದ್ವಿ. ಆಲ್ರೆಡಿ ಪಾಸ್ ಆಗಿ ಬಂದದ. ಕಡೆಯಿಂದ ನಾವು ವರದಿ ತೆಗೆದುಕೊಂಡು ಯಾವ ತೆಗಿಬೇಕು ಬಿಡಬೇಕು, ಎಮರ್ಜೆನ್ಸಿ ಒಳಗೆ ಏನು ಮಳೆ ಗಾಳಿಗೆ ಬೀಳುವಂಥವು ಇವು ಇರ್ತಾವಲ್ಲ ಆ ಟೈಮ್ನಾಗ ನಮ್ಮಲ್ಲಿ ಸಿಸ್ಟಮ್ ಇರ್ತೈತಿ. ಆ ಸಿಸ್ಟಮನ್ನು ಅಳವಡಿಸಿ ನಾವೆಲ್ಲ ಮುನ್ನೆಚ್ಚರಿಕೆಯಾಗಿ ಅದನ್ನೆಲ್ಲ ಪಾಸ್ ಮಾಡ್ಕೊಂಡಿರ್ತೀವಿ. ಪಾಸ್ ಮಾಡ್ಕೊಂಡ ಪ್ರಕಾರ ಅವ್ನು ಏನದಾವ ಅವನು ಗುರುತಿಸಿ ನಮ್ಮ ಟಾಸ್ಕ್ ಫೋರ್ಸ್ ಬೆಳಗಾವಿಯಿಂದ, ಯಾಕಂದ್ರೆ ಅಲ್ಲಿ ಇದ್ರಾಗಿಲ್ಲ ಯಾವುದು ಫಾರೆಸ್ಟ್ ಒಳಗೆ ಬೆನ್ನ ಐತಿರ ಅಂದ್ರೆ ಇವತ್ತೊಂದು ಗಿಡ ಇದನ್ನ ತೆಗಿಬೇಕಂದ್ರೆ ಅದನ್ನ ಒಂದು ವರ್ಷ ತಗೋತಾರ ಅವ್ರ ಪ್ರೊಸೀಜರ್. ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಮಾಡಕ್ಕೆ ನಮ್ಮಲ್ಲಿ ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಪ್ರಕಾರ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇದನ್ನ ಮುಂಬರುವ ದಿನಗಳಲ್ಲಿ ನಮ್ಮ ಮಹಾನಗರ ಪಾಲಿಕೆಗೆ ಒಂದು ಹೆಲ್ಪ್ ಆಗ್ತದ, ಒಂದು ದೊಡ್ಡ ಪ್ರಮಾಣದಲ್ಲಿ ಇದು ಸಹಾಯ ಆಗ್ತಿದೆ ಅನ್ನುವಂತ ಮಾತನ್ನ ಇವತ್ತು ನಾನು ಒಂದು ಮೆಷಿನ್ ಜಸ್ಟ್ ಈಗ ಸದ್ಯಕ್ಕೆ ಒಂದು ತಗೋತಾ ಇದೀವಿ ನಾವು. ಯಾಕಂದ್ರೆ ಅದನ್ನ ನಾವು ಆಪರೇಟರ್ ಬೇರೆ ಕಡೆಯಿಂದ ನಾವು ಬಾಡಿಗೆ ಗಿಡಿಗೆ ತಗೋತಿದ್ವಿ. ಆ ಬಾಡಿಗೆ ಒಳಗೆ ಇದು ಭಾಳ ಅಂದ್ರೆ 28 ಲಕ್ಷ ರೂಪಾಯಿದು ಒಂದು ಇದೈತಿ. ವರ್ಷಕ್ಕೆ ಒಂದು 4 ರಿಂದ 5 ಲಕ್ಷ ರೂಪಾಯಿ ನಾವು ಬಾಡಿಗೆನ ಕೊಡ್ತಿದ್ವಿ ವರ್ಷ. ಆ ರೀತಿ ಆಗಬಾರ್ದು ಅನ್ನೋ ಸಲುವಾಗಿ ನಮ್ಮ ಮಹಾನಗರಿಗೆ ಒಂದು ಅಸೆಟ್ಸು ಮತ್ತು ನಮ್ಮ ಕೆಲಸ ಇಮಿಡಿಯೇಟ್ ನಮ್ಮ ಕೈಯಾಗಿರ್ತೈತೆ. ಅದ ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ವಿ. ಬೆಳಗಾವಿ ಮಹಾನಗರ ಪಾಲಿಕೆ ಈ ಯಂತ್ರವನ್ನು ಖರೀದಿಸಲು ಈಗಾಗಲೇ ಪರಿಷತ್ ಸಭೆಯಲ್ಲಿ ಅನುಮೋದನೆ ಪಡೆದು ಒಂದು ಯಂತ್ರವನ್ನು ಖರೀದಿ ಮಾಡಲಾಗಿದೆ ಎಂದು ಮಹಾಪೌರ್ ಪ್ರೀತಿ ಕಾಮಕರ್ ಮಾಹಿತಿ ನೀಡಿದರು. ಇವತ್ತಿನ ದಿವಸ ನಮ್ಮ ಮಹಾನಗರ ಪಾಲಿಕೆಯಿಂದ ಟ್ರೀ ಕಟಿಂಗ್ ಮಷೀನ್ ನೀವು ಈಗಾಗಲೇ ನೋಡಿರಬಹುದು. ಡೆಮೋ ಕೂಡ ನಿಮ್ಗೆಲ್ಲ ತೋರಿಸಿದ್ರು ಟ್ರೀ ಕಟಿಂಗ್ ಯಾವ ತರ ಆಗಿದೆ. ಈಗಾಗಲೇ ನಮ್ಮ ಉಪಮಹಾಪೌರ್ ಕೂಡ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಹೇಳಿದಾರೆ. ಈಗ ನಮ್ಮ ಬೆಳಗಾವಿಯಲ್ಲಿ ಗಿಡಗಳ ಸಮಸ್ಯೆ, ಹಾಗೆ ಈಗ ಗಣೇಶ ಚತುರ್ಥಿ ಬರ್ತಾ ಇದೆ, ಅಲ್ಲಿ ಕೂಡ ಈ ಗಣೇಶ ಮೆರವಣಿಗೆಯಲ್ಲೂ ಕೂಡ ಈ ಗಿಡಗಳ ಸಮಸ್ಯೆ ಬಹಳ ಬರ್ತಾ ಇದೆ. ಹಾಗೆ ನಾವು ಈ ಮಷಿನ್ ಕೂಡ ಈಗ ಖರೀದಿ ಮಾಡಿದೀವಿ. ಈಗ ಬೆಳಗಾವಿ ಯಾವುದೇ ಗಿಡದ ಸಮಸ್ಯೆ ಅಂತೂ ಬರೋದಿಲ್ಲ. ಈಗ ಡೆಮೋ ಈಗಾಗಲೇ ನೀವು ನೋಡಿದಿರಿ, ಅದು ಒಳ್ಳೆ ಮಷಿನ್ ಇದೆ, ಸರಿಯಾಗಿ ಕಟಿಂಗ್ ಕೂಡ ಆಗ್ತಾ ಇದೆ. ಹಾಗೆ ನಮ್ಮ ಮಹಾನಗರ ಪಾಲಿಕೆಯಿಂದ ಅದನ್ನ ಸರಿಯಾಗಿ ವ್ಯವಸ್ಥೆ ಮಾಡ್ತಕೊಂತ ಹೋಗ್ತಾ ಇದೆ. ವರ್ಷ ಪೂರ್ತಿ ಕೆಲಸ ಆಗತ್ತ. ಈಗಾಗಲೇ ನೀವು ನೋಡಿರ್ಬೋದು ಅದನ್ನ ಡೆಮೋ ಕೂಡ ಸರಿಯಾಗಿ ಮಷಿನ್ ಕೂಡ ಸ್ಲೋ ವರ್ಕ್ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮರ ಕತ್ತರಿಸುವ ಯಂತ್ರದ ಪ್ರಾಯೋಗಿಕ ಪ್ರಚನೆ ಕೂಡ ನಡೆಯಿತು. ಈ ಯಂತ್ರ ಸುಮಾರು 30 ಅಡಿವರೆಗೆ ಎತ್ತರದ ಗಿಡಗಳನ್ನು, ರಂಬೆಕೊಂಬೆಗಳನ್ನು ಕತ್ತರಿಸಲು ಸಹಕಾರಿಯಾಗಲಿದ್ದು ಮತ್ತು ಸುಲಭವಾಗಿ ಈ ಯಂತ್ರ ನಿಯಂತ್ರಣ ಹಾಗೂ ನಿರ್ವಹಣೆ ಮಾಡಬಹುದಾಗಿದೆ. ಪ್ರಾಯೋಗಿಕ ರಕ್ಷಣೆ ವೀಕ್ಷಣೆ ಸಂದರ್ಭದಲ್ಲಿ ಬೆಳಗಾವಿ ಮಹಾಪೌರರಾದ ಪ್ರೀತಿ ಕಾಮಕರ್, ಉಪಮಹಾಪೌರ್ ಹನುಮಂತ್ ಕೊಂಗಾಲಿ, ಮಹಾನಗರ ಪಾಲಿಕೆ ಆಡಳಿತ ಪಕ್ಷದ ನಾಯಕ ಸಂತೋಷ್ ಪೇಡನೇಕರ್, ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜು ಬಾತಕಾಡಿ, ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೇಯಸ್ ನಕಾಡಿ, ಮಾಜಿ ಮಹಾಪೌರ್ ಸವಿತಾ ಕಾಂಬಳಿ, ಪಾಲಿಕೆ ಸದಸ್ಯರುಗಳಾದ ರವಿ ಧೂತ್ರ ಹಾಗೂ ಪಾಲಿಕೆ ಹಿರಿಯ ಅಧಿಕಾರಿ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ಪಂಚಾಯತ್ ಸ್ವರಾಜ್ ಸಮಾಚಾರ, ಬೆಳಗಾವಿ.